ಬಂದ ಕೂಡಲೇ ಮುದುಕಿ ಬಹಳ ಜಾಬಾದಿತ್ತು. 18 ಮುದುಕಿ. ಮುದುಕಿ 18 ಇತ್ತು. 18 ಇತ್ತೇನು 19 ಇತ್ತು? 20. 18 ಇತ್ತು. ಜಾಬಾದಿತ್ತು. ಹ್ಯಾಂಗ ಜಾಬಾದಿತ್ತು ಅಂತ ಕೇಳಿದ್ರ ಸ್ವಸ್ಥರಿಗೆ ಕೂತ್ರನು ಬೈತಿತ್ತು, ನಿತ್ರನು ಬೈತಿತ್ತು, ಚಲೋ ಮಾಡಿದ್ರು ಬೈತಿತ್ತು, ಕೆಟ್ಟ ಮಾಡಿದ್ರು ಬೈತಿತ್ತು. ಏನ್ ಮಾಡಿದ್ರು ಬೈತಿತ್ತು. ಹೊರಗಡೆ ಕೂತಿರ್ತಿತ್ತು. ಮುದುಕಿ ಹಂಗೆ ಒದರಾಡ್ತಿತ್ತು. ಹೌದಾ? ಹಬ್ಬ ಹುಣ್ಣಿಮೆ ದಿವಸ ಹೋಳಿಗೆ ಮಾಡಿದ್ರ ಆ ಒಟ್ಟು ಉಂಡು ಖಾಲಿ ಬುತ್ತಿ ಇಡ್ತಿತ್ತು ಮುದುಕಿ. ಹೌದು. ಸ್ವಸ್ಥರಿಗೆ ಒಂದು ಹೋಳಿಗೆ ಸಹಿತ ಕೊಡ್ತಿದ್ದಿಲ್ಲ. ಅಟ್ಟು ಜಿಪ್ಪಿತ್ತು. ಲಗ್ನ ಆಗಿ 3 ತಿಂಗಳು ಆಗಿತ್ತು. ಆ ದೊಡ್ಡಕ್ಕೆ ಮತ್ತೆ ನಡಬರ್ಕಿನಾಕಿ 3 ಹೊಟ್ಟಿದ್ರು. ಅವ್ರಿಗೆ ಬಂಕಿ ಚಾಲು ಆಗಿತ್ತು. ಕರಿಗಡಬ ಹೆರಿತುಪ್ಪ ಬಗ್ಸಿದ್ರು. ಅವಾಗಿನವ್ರು ಕರಿಗಡಬ ಹೆರಿತುಪ್ಪ ಬಗ್ಸ್ತಿದ್ರು. ಈಗಿನವ್ರು ಏನ್ ಬಗ್ಸ್ತಾರ? ಇವಾಗಿನವ್ರು ಬಗ್ಸ್ತಾರಪ್ಪ. ಏನ್ ಬಗ್ಸ್ತಾರ? ವಡಾಪಾವ, ಬಜ್ಜಿ, ಪಾನಿಪುರಿ, ಬೇಳಪುರಿ, ಚಿಕನ್ ರೈಸ್, ಅಂಡಾ ರೈಸ್, ಎಗ್ ರೈಸ್ ಇಂಥವ್ರು ಬಗ್ಸ್ತಾರ. ತಾನು ಕೆಮ್ತಾರ, ಮುಂದೆ ಹುಟ್ಟ ಮಕ್ಕಳು ಕೆಮ್ತಾವ. ಹೆಂಡತಿ ತಂದು ಕೊಟ್ಟಾಗ ಹೇಳ್ತಾನೆ ಹೇಳ್ತಾರ ಅವ್ರು. ಈಗಿನವ್ರು ತಮ್ಮ ಕೊಟ್ಟಾರಪ್ಪ. ಅದಕ್ಕೆ ಹೇಳ್ತಾರೆ ಇವನು ಕೊಡಕತ್ರಿ ಮುಂದ. ಈಗಿನವ್ರು ಹಿಂಗ್ ಬಗ್ಸ್ತಾರ. ಆಗಿನವ್ರು ಕರಿಗಡಬ ಹೆರಿತುಪ್ಪ ಬಗ್ಸಿದ್ರು. ಬಗ್ಸದ ಕೂಡಲೇ ಏನಾದ್ರೂ ಮಾಡಿ ಬಿಡ್ಬೇಕಾದ್ರೆ ಮುದುಕಿ ಮೂಲಿತ್ತು. ಹೌದು. ಆ ಸಣ್ಣ ಸೊಸಿ ವಿಚಾರ ಮಾಡ್ತಾಳ. ಏನಂತ? ಅಕ್ಕ ನಿಮಗ್ ಬಂಕಿ ಚಾಲು ಆಗ್ಯಾವ. ನೀವು ಬಯಸಿದ ತಿರ್ಲಿಲ್ಲ ಅಂದ್ರೆ ನಾಳೆ ಹುಟ್ಟ ಮಕ್ಕಳು ಕಿವಿ ಸೋಲ್ತಾವ. ಏನಾರ ಆಗ್ತದ. ನೀವು ಬಯಸಿದ ಊಟ ಮಾಡಕತ್ರಿ ಅಕ್ಕ, ನಿಮ್ಗೆ ಉಣಿಸ್ತೀನಿ ಅಂದ್ರೆ ಸಣ್ಣಕ್ಕಿ. ಹೌದು. ಅವಾಗ ಹಾಕದೇನತ್ತಾರ. ಏನಂತ? ತಂಗಿ ನಾವ್ರಿ ಅತ್ತಿ ಮನೆ ಸ್ವಸ್ಥರಿದ್ದೀವಿ, ಅತ್ತಿ ಕೈಯಾಗ ಅದೀವಿ. ಹೌದು. ಹೋರಿ ಚಾವಿ ಅತ್ತಿ ಕೈಯಾಗದ. ಅದೇನು ಸಾಮಾನು ಇಡ್ತಿತ್ತು ನೋಡು ಮುದುಕಿ. ಆ ಒಟ್ಟು ಸಾಮಾನು ಒಂದು ಕೋದಾಗಿಟ್ಟು ಚಾವಿ ಹಾಕೊಂಡು ತನ್ನ ಟೊಂಕನ್ಯಾಗ ಸಿಗಿಸ್ಕೊಂಡು ಹೋಗ್ತಿತ್ತು ಮುದುಕಿ. ಹಂಗ್ರಿ ಟೊಂಕನ್ಯಾಗ ಸಿಗಿಸ್ಕೊಂಡು ಹೋಗ್ತಿತ್ತು. ಮುದುಕಿ ಟೊಂಕನ ಹೊಡೆದಿರುತ್ತೆ. ಹುಡುಗಾರಿದ್ರು ಬಿಳಿ ಡಾಬ ಸಿಗಿಸ್ಕೊಂಡು ಹೋಗ್ಯಾದ ಮುದುಕಿ. ಬ್ಯಾಳಿ ಬೆಲ್ಲ ತಗೋದ್ ಹೆಂಗ, ಕರಿಗಡಬು ಮಾಡೋದ್ ಹೆಂಗ, ತುಪ್ಪ ತಗೋದ್ ಹೆಂಗ, ತುಪ್ಪ ಕಾಸೋದ್ ಹೆಂಗ ಅದ ಅಂದ ಕೂಡಲೇ ಅವಾಗ ಸಣ್ಣ ಸೊಸಿ ಹೇಳ್ತಾಳ. ಯಾಕಂತ? ಅಕ್ಕ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಒಂದು ಡಬಣ ತಗೊಂಡು ನನ್ನ ಕೈಯಾಗ ಕೊಡ್ರಿ, ಚಾವಿ ತೆಗಿತಂದ್ರಿ ಸಣ್ಣ. ಹೌದು. ಹಗೂರಾಗಿ ತೆಗಿತೀನಲ್ಲಿಕ್ಕಿ ಚಾವಿ ತಂದು ಚಾವಿ ಬೇಡ, ಅದು ಡಬಣ ತಂದು ಕೊಡ್ರಿ ಅಂತ ಕಾಲಕ್ಕೆ ಒಂದು ಡಬಣ ತಂದು ಕೊಟ್ರು. ಆ ಚಾವಿ ಒಳಗ ಹಿಂಗ ಆಡಿಸಿ ಸಣ್ಣಕ್ಕೆ ಚಾವಿ ತೆಗೆದ್ರು. ಹೌದು. ಹಿಂಗ ಅಲ್ಲಾಡ್ ತಗೋ. ಬ್ಯಾಳಿ ಬೆಲ್ಲ ಏನೇನು ಬೇಕು ಎಲ್ಲಾ ತಗೊಂಡು ಮತ್ತ ಹಂಗೆ ಹಾಕಿದ್ರು. ಯಾಕಂದ್ರೆ ಅತ್ತಿ ಗೊತ್ತಾಗ ಊಟ ಮಾಡ್ಬೇಕಾಗ್ಯದ. ಕಳತಲ್ಲೇ ಊಟ ಮಾಡ್ಬೇಕಾಗ್ಯದ. ಊಟ ಮಾಡ್ಬೇಕನ್ನೋದ್ರಾಗ ಅತ್ತಿ ಬಂದು ಹ್ಯಾಂಗ ಇವರಿಗೆ ಬಾಕ್ಲ ಬಡಿತಾಳ, ಏನೇನು ಅಡಿಗೆ ಮಾಡ್ತಾರ ಅಂತ ಮುಂದೆ ಬರ್ತಾರ. ಕರದು ಕರದು ದುಡಿ ತುಂಬಿ ಅನ್ನ ಸಾರ ಮಾಡ್ಯಾರ. ಸಂಡಿಗೆ ಉಪ್ಪಿನ ಕಾಯಿ ತುಪ್ಪ ವಾಸನೆ ಮನೆಯಲ್ಲೇ. ಸಂಡಿಗೆ ಉಪ್ಪಿನ ಕಾಯಿ ತುಪ್ಪ ವಾಸನೆ ಮನೆಯಲ್ಲೇ. ತಾಟ ತೊಳೆದು ಅವರು ಊಟ ಕುಂತಾರ. ಅಕ್ಕ ತಂಗಿಯರು ಅಲ್ಲಿ, 5 ಮಂದಿ ನೆಜನ್ ಮಕ್ಕಳು ಅಲ್ಲಿ. ಸಂತೆ ಮುಗಿಸಿ ಅಕ್ಕಿ ನಿಂತ ಒದರ ತಾಳ ಕೆರೆ ಬಾಗಿಲದಲ್ಲಿ. ಅಕ್ಕಿ ಮುಗಿಸಿ ಅಕ್ಕಿ ನಿಂತ ಒದರ ತಾಳ ಕೆರೆ ಬಾಗಿಲದಲ್ಲಿ. ಕಡುಬು ಕರ್ದಾರ. ಕಡೈದನ ಕಡುಬು ಗಂಗಳದಾಗ ಹೈಕೊಂಡು ಮ್ಯಾಲ ತುಪ್ಪ ಹೈಕೋಬೇಕನ್ನೋದ್ರಾಗ ಮುದಿಕ್ ಬಂದು ಬಾಕಲ ಬಡಿಕತ್ತ. ದಪ್ಪ ಅಂತೇಳಿ ಬಡಿಕತ್ರು. 4 ಮಂದಿ ಸತ್ತನ ಅಂದ್ರಿ ಇವ್ರು. 4 ಮಂದಿ ಸ್ವಸ್ಥರು ಬಾಳ ಅನ್ಸಿದ್ರ ಅತ್ತಿಗೆ. ಸಿಕ್ಕಾಪಟ್ಟೆ ಅಂತೀರ ಅತ್ತಿಗೆ. ಸಣ್ಣಕ್ಕೆ ಅನ್ಸ್ತಿರ್ಲಿಲ್ಲ. ನೋಡ್ರಿ ನಿಮ್ ಮನ್ಯಾಗ ಸಣ್ಣ ಸ್ವಸ್ಥರು ಜಾವಾಗ ಇರ್ತಾರ. ಸಿಕ್ಕಾಪಟ್ಟೆ ಜಾವಾರಿ ಧೈರ್ಯ ಬಾಳೆ ತೆಗಿಗಿ. ಆ ಸಣ್ಣ ಸಸಿಗೆ ಧೈರ್ಯ ಬಾಳಿತ್ತು. ಇವ್ರು 4 ಮಂದಿ ನಡೆದ್ರು
ಕೂಡಲೇ ಅವಾಗ ಸಣ್ಣ ಸಸಿ ಹೇಳ್ತಾಳ. ಯಾರು ಹೇಳ್ತಾಳ? ಯಾಕ ನಡಗಲಕ್ ಹೋಗ್ಬೇಡ್ರಿ, ಒಟ್ಟ ನೀವು ಮಾಡಿದ ಅಡಿಗೆ ಒಯ್ದು ಚೀಲದ ಸಂಜೆ ಆಗಿರ್ರಿ, ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ. ಮ್ಯಾಗ ನಾಲ್ಕು ಕೌದಿ ಹಾಕ್ತರಿ, ಮುದುಕಿಗೆ ನಾನು ನೋಡ್ಕೊತೀನಿ. ಹೌದು, ಅವಾಗ ತುಪ್ಪ ಹಂಗ ನಾಡ್ತೀವಿ. ಅವಾಗ ತುಪ್ಪ ಒರಿಜಿನಲ್ ತುಪ್ಪ ಇತ್ತು. ಈ ಮನ್ಯಾಗ ಕಾಸಿದ್ರ ಆ ಮನಿಗೆ ವಾಸ ಹೋಗ್ತಿತ್ತು. ಹೌದು, ಈಗಿನ ತುಪ್ಪ ಮೂಗ್ನ್ಯಾಗ ಹಾಕೊಂಡ್ರೆ ವಾಸ ಬರಲಾಗ್ಯದ. ಹೌದು, ಎಲ್ಲ ಡೂಪ್ಲಿಕೇಟ್ ಈಗ. ಅವಾಗಿನ ತುಪ್ಪ ಹಾಕಿತ್ತು. ಹೇಳ್ತಾರ ಸಣ್ಣ ಸಸಿ ಮಾಡಿದ ಅಡಿಗೆ ಚೀಲದ ಸಂಜೆ ಆಗಿರ್ರಿ, ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ. ನಾಲ್ಕು ಕೌದಿ ಹಾಕ್ತರಿ, ಮುದುಕಿ ಮೂಗು ಬಾಳ ಕೂರದ ಸಣ್ಣ ಸಸಿ. ಹೌದು, ಹಂಗ್ಯಾನ್ರಿ? ಆ ಮಾಡಿದ ಅಡಿಗೆ ಒಯ್ದು ಚೀಲದ ಸಂಜೆ ಇಟ್ಟಾರ. ತುಪ್ಪದ ಮ್ಯಾಗ ನಾಲ್ಕು ಕೌದಿ ಹಚ್ಚಾರ. ಸಣ್ಣಕ್ಕೆ ಬಂದು ಬಾಕಲು ತೆಗದಾಳ. ಹೌದು, ಮುದುಕಿ ಒಳಗ ಕಾಲಿಟ್ಟು ಮುಸ್ 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 ಮಾಡಕತ್ತ ಮುದುಕಿ. ಹೌದು, ಒಳಗ ಬಂದು ಕೂಡಲೇ ಮಾಡಕತ್ರ ಒಳಗ ಬಂದು ಮುದುಕಿ ಮೂಗ ಹೆಂಗದ ಅಂತಕ್ಕಂಥ ಕವಿಗಾರ ಎದಕ್ಕೆ ಹೋಲಿಸ್ಯಾರ ಅಂತಕ್ಕಂಥದ್ದು ಮುಂದೆ ಬರ್ತಾರೆ. ಅತ್ತಿ ತನಿಯ ಕೇಳಿ ಗಾಬರಿಯಾಗಿ ಅವರು ನಿಂತರ ನಡಗುತ್ತಾರೆ. ಮಾಡಿದ ಅಡಿಗೆಯ ಚೀಲದ ಸಂಗ್ಯಾಗ ಇಟ್ಟು ಕೌದಿ ಹಚ್ಚಾರ ಮ್ಯಾಲೆ. ಕಾಸಿನ ತುಪ್ಪ ಒಯ್ದು ಚೀಲದ ಸಂಗ್ಯಾಗ ಇಟ್ಟು ಕೌದಿ ಹಚ್ಚಾರ ಮ್ಯಾಲೆ. ಆಗ ಬೇಗದಿಂದ ಬಾಗಿಲ ತೆಗೆದಾಳ, ಬಂದಳ ಮನೆಯಲ್ಲಿ. ಅತ್ತಿ ಬಂದಳ ಮನೆಯಲ್ಲಿ. ನಾಯಿ ಮೂಗಿನ ಅತ್ತಿ ನಾತ್ ಹಿಡಿದು ಕೇಳ್ತಾಳ, ಕಮರ್ಯಾಕ ಮನೆಯಲ್ಲಿ. ನಾಯಿ ಮೂಗಿನ ಅತ್ತಿ ಅಂದ್ರೆ ಮನೆ ಕ್ಯಾಂಪ್ ಕೊಡ್ತಾವ. ಯಾರು ಕಲಿಗೆ ಹೊಡೆಯಂಗಿದ್ರು ನೀವು. ನಾಯಿ ಮೂಗಿನ ಅತ್ತಿ ನಾತ್ ಹಿಡಿದು ಕೇಳ್ತಾಳ, ಕಮರ್ಯಾಕ ಮನೆಯಲ್ಲಿ. ಮುದುಕಿ ಮನ್ಯಾಗ ಬಂದತ್ತದ. ಏನತ್ತ? ಮನ್ಯಾಗ ಎಣ್ಣೆ ಕಮರ್ ಹೊಂಟದ. ನಾ ಇರ್ಲಾರ್ದಾಗ ಏನಾರ ಮಾಡ್ಕೊಂಡು ತಿಂದಿರ ನಾ ಅಗ್ಗದಕ್ಕಿರಿ ಅಂತೇಳಿ ಮುದುಕಿ ಬೈಲಿಕ್ಕ. ಮುದುಕಿ ಬೈಲಿಕ್ಕಂತ ಕೂಡಲೇ ನಾವು ಸೊಸ್ತಾರತ್ತಾರ. ಯಾನಂತ? ಅತ್ತಿ ಏನು ಫೋನ್ ಇರ್ಲಾರ್ದೆ ನಮಗ್ ಬೈಲಿಕ್ ಹೋಗ್ಬೇಡವ. ಹೌದವ, ಒಲಿ ಮ್ಯಾಗ ನಿಲುವದ, ನೆಲಗಿನ ಮ್ಯಾಗ ಎಣ್ಣೆ ಕುಳಿ ಇಟ್ಟು ನೀನೇ ಹೋಗಿದಿ. ಇವತ್ತು ನೆರಮನೆಯವ್ರ ಬೆಕ್ಕ ನಮ್ಮ ಮನ್ಯಾಗ ಬಂದಿತ್ತಂದ್ರೆ ಈಕೆ ಸಣ್ಣ ಸೊಸಿ. ಹೌದು, ನೆರಮನೆಯವ್ರ ಬೆಕ್ಕ ನಮ್ಮ ಮನ್ಯಾಗ ಬಂದಿತ್ತು. ಆ ನೆಲಗಿಗೆ ದಕ್ಕಿ ಹೊಡೆದ, ಎಣ್ಣೆ ಕುಳಿ ಹೋಗಿ ಒಲ್ಯಾಗ ಬಿದ್ದದ. ಅದ್ರ ಕಮರ್ ಹೊಟ್ಟದೆವ. ಏನು ಮಾಡ್ಕೊಂಡು ತಿಂದಿಲ್ಲವ. ನಮ್ಮ ಮಂದಿ ಹೆಂಗ್ ಸ್ವಸ್ಥರ ಅಲ್ಯವ. ನಮ್ ಗುಣ ಚಲೋ ಅದಯವ. ಹಂಗ್ಯವ ಹೀಗ್ಯವ ಅನ್ನೋದಕ್ಕ ಮುದುಕಿ ಹೈರಾಣಾಗ ಬಂದಿದ್ದು. ಪಿಸಿವಿ ಎತ್ತು ಒಕ್ಕಡ್ತು ಮುದುಕಿ. ಎತ್ತು ಒಕ್ಕಡ್ತು. ಅದೇ ಹೊಸ್ತಿನ ತಿಳಿಪಟ್ಟು ಮುದುಕಿ ಮಕ್ಕೊಂಡ ಬಳಕ ಮತ್ತ ಅತ್ತಿ ಮಕ್ಕೊಂಡ ಬಳಕ ಸ್ವಸ್ಥರ ಮತ್ತ ಏನ್ ತೆಲಿ ಓಡಿಸ್ತಾರ. ತೆಲಿ ಓಡಿಸಿ ಊಟ ಮಾಡ್ಬೇಕನ್ನೋದ್ರಾಗ ಮತ್ತ ಮುದುಕಿಗೆ ಹ್ಯಾಂಗ ಎತ್ತರ ಆಗ್ತದ ಅನ್ನೋದು ಮುಂದೆ ಬರ್ತಾರ. ಹಾಟ್ಯದ ಬೆಕ್ಕಿಂದು ಕಾಟ ಬಾಳ ಅತ್ತಿ ನಾಯಕ ಸುಳ್ಳ ಹೇಳಿ. ನಡುವಿಗೆ ಹಾರಿಯನ್ನೇ ಕುಳ್ಳಿ ಕೆಳಗ್ಯಾದ ಹೋಗಿ ಬಿತ್ತವಲಿಯ ಮ್ಯಾಲೆ. ಹಾರಿಯನ್ನೇ ಕುಳ್ಳಿ ಕೆಳಗ್ಯಾದ ಹೋಗಿ ಬಿತ್ತವಲಿಯ ಮ್ಯಾಲೆ. ಬಿಸಲಾಗ ಬ್ಯಾಸತ್ತು ಬಂದು ಮರಿಯಳ ಮುದುಕಿ ಪಟ್ಟು ಹೊಸ್ತಿಲಿಗೆ ತ್ಯಾರಿ. ಪಟ್ಟು ಹೊಸ್ತಿಲಿಗೆ ತ್ಯಾರಿ. ಎಪ್ಪ ಕೈಗೆ ಬಂದ ತುತ್ತ ಬಾಯಿಗೆ ಬರಲಿಲ್ಲ ಅಂತ ಕುಂತರ ಚಿಂತೆಯಲ್ಲಿ. ಕೈಗೆ ಬಂದ ತುತ್ತ ಬಾಯಾಗ
ಸಂಗು ಅಡಿಗೆ ತಯಾರಾಗ್ಯದ 10 ನಿಮಿಷದ ಕೆಲಸ ಅಷ್ಟೇ ಉಳ್ದದ ಮುದಿಕೆರೆ ಮಕ್ಕೊಂಡದ ಹ್ಯಾಂಗ ಮಾಡೋಣ ಅಂತೇಳಿ ಮಾತಾಡ್ಕೊತ ಕೂತಿದ್ರು ಅವ್ರ ಸಣ್ಣ ಕೇಳ್ತಾಳ ಏನಂತ ಯಾಕ ಮುದುಕಿ ಹೇಳ್ಬೇಕಾದ್ರ ಒಂದು ತಾಸ್ ಮ್ಯಾಗ ಆತದ ಅಟ್ರನ್ಯಾಗ ನಮ್ ಊಟ ಮುಗಿತದ ಖರೆ ನಾವ್ ಮನ್ಯಾಗ ಊಟ ಮಾಡೋದ್ ಬೇಡ ಮನಿ ಹಿತ್ತಲದಾಗ ಊಟ ಮಾಡೋಣ ಮನಿ ಹಿಂದ ಮಾಡಿದ ಅಡಿಗೆ ನೀವು ಮನಿ ಹಿಂದ ಹಿತ್ತಲದಾಗ ತಗೊಂಡ್ ನಡ್ರಿ ಇದು ಗಂಗಳ 2 ಚರಿ ಸಂಗವ ಸಣ್ಣಕ್ಕೆ ತರ್ತೀನಿ ಅಂದಳಿಕ್ಕಿ ಮಾಡಿದ ಅಡಿಗೆ ಮನಿ ಹಿಂದ ಹಿತ್ತಲದಾಗ ಇಟ್ಟಾರ ಇದು ಗಂಗಳ 2 ಚರಿಗೆ ತಗೊಂಡು ಹೋಗುವಂತ ಸಮಯದೊಳಗೆ ಮುದುಕಿಗೆ ಹ್ಯಾಂಗ ಯಾತ್ರ ಆಗ್ತದ ಅನ್ನೋದು ಗೊತ್ತಾಗ್ತದ ಸಣ್ಣ ಸೋಸಿ ಸಂಗವ ಕಂಡ ಸಂಗ ಮಾಡಿ ಮ್ಯಾಗಿನ ಹೊಸಲ್ ಕಟ್ಟಿ ಆ ಚರಿಗೆ ಬಂದು ಅತ್ತಿ ತೆಲಿದಾಗ ಟಾಂಗ ಕಳಿಸಿತು ಮುದುಕಿ ಸಾತ್ತನ ಆತು ಮುದುಕಿ ಸಾತ್ತನ ಅಂದ ಕೂಡ ನೀವು ಹೆತ್ತರದಾಗ 4 ಮಂದಿ ಅನಿಸ್ತಿದ್ರಲ್ಲ ಅವರು ಸಾತ್ತನ ಅಂದ್ರು ಅವ್ರ ಅತ್ತಿಗೆ ಬಾಳ ಅನಿಸ್ತಿದ್ರು ಖರೆ ಸಣ್ಣ ಸೊಸಿ ಅನಿಸ್ತಿದಿಲ್ಲ ಸಣ್ಣ ಸೊಸಿ ವಿಚಾರ ಮಾಡ್ತಾಳ ಏನಂತ ನಮ್ಮ ಅತ್ತಿಗೆ ನಮ್ಮ ಕಳತನ ಹಂಗಾಗಿ ಗೊತ್ತಾಯ್ತು ನಮ್ಮ ಊರ್ನ ಹೊರಗೆ ಬಿತ್ತು ನಮ್ಮ ಗಂಡ ದೇವರ ಕೈಲಿ ನಾವು ಹೊಡೆಸೋಕ್ಕಿಂತ ಮುಂಚಿತವಾಗಿ ಕಡುಬು ತಿಂದೆ ಹೊಡೆಸ್ಕೋಬೇಕಾದ್ರೆ ಸಣ್ಣಕ್ಕಿ ಹೌದು ಕಡುಬು ತಿಂದೆ ಹೊಡೆಸ್ಕೋಬೇಕಂತ ಹೇಳ್ಕೊಂಡು ಆ ಕಡೆ ನೋಡುತ್ತಾನ ಒಂದು ಪಟ್ಟಿಗೆ ಒಳಗೆ ಪಾಣ ಕಟ್ಟಿದ್ರು ಮೂಲ್ಯಾಗ ಆ ಪಾಣಿನ ಮ್ಯಾಗ ಸಣ್ಣ ಸೊಟ್ಟಿಗೆ ಹೋಗಿ ಕೂತು ದೇವ್ರು ಬಂದಾಗ ನಾಟಕ ಮಾಡಕತ್ತರು ಸಣ್ಣಕ್ಕಿ ಇದ್ಯಾಕ ನಮ್ಮ ಪೂಜಾರಿಗಳಿಗೆ ದೇವ್ರು ಬಂತಂದ್ರೆ ಯಾರು ಅದಾಗ ಹೈಕೋತಾರ ಗುಂಟ ಹೈಕೋತಾರ ಬೆತ್ತದಲ್ಲಿ ಹೊಡ್ಕೋತಾರ ಹತ್ತಾರ ಹೊಡ್ಕೋತಾರ ಜಡಿ ಕೈತಾರ ದಾಡಿ ಕೈತಾರ ಹೆಣ್ಮಕ್ಳಿಗೆ ದೇವ್ರು ಬರ್ತದ್ರೆ ಇವ್ರು ಹಂಗ ಮಾಡುದಿಲ್ಲ ಇವ್ರು ಹ್ಯಾಂಗ ಮಾಡ್ತಾರಪ್ಪ ಹೆಣ್ಮಕ್ಳು ತಲೆ ಮ್ಯಾಗಿನ ಸೆರಗ ತೆಗೆದು ಟಂಕಿಗೆ ಸುತ್ತಿ ಕಟ್ಟಿ ತುರುವ ಬಿಚ್ಚಿ ಹೊಡೆದ್ರಂದ್ರೆ ನಿಂತಿರ್ತಕ್ಕಂಥ ಮಂದಿ ಬೈಲಾಗ್ಬೇಕು ಈಗ ಕೈ ಮಾಡಿ ಅರೇ ಮಗನ ಮಾಡೋಂಗಿಲ್ಲ ನೋಡೋಣ ಮಳಿ ಬರ್ತದೆ ತಿಳ್ಕೊಂಡಿದ್ವಿ ಮತ್ತೆ ನೋಡಕ ತಾಯಿ ಹಿಂದಿನ ಊರಲ್ಲಿ ಪಾಣಿನ ಬಂಡಿ ಹುಡ್ಕೊಂಡು ನಿಮ್ಮೂರು ಸೀನಾಗ ನಿಂತೇನು ಯಾಕೆ ಕೋಳಿಯಲ್ಲ ಕುರಿಯಲ್ಲ ಕೊಯ್ದು ತಾಂಡಗ್ ಮಾಡಿದ್ರೆ ಮಳೆಗಾಲ ಬಂಡರ ಹತ್ತು ಅದನ್ನೇ ಇದು ಎಲ್ಲ ಮೈ ಬಂದಿರು ಗುಡ್ಡಾಪುರ ದಾನ ಬಂದ ಟೈಮ್ ಮಾಡ್ತಾರ ಅವ್ರು ಹರಕೆರೆ ದೇವ್ರು ಹಿಂಗೆ ಹೇಳ್ತಾವ ಇಲ್ಲಿ ಬಂದು ಸುಮಸುಮಕ್ ದೇವ್ರು ಸುಮಸುಮಕ್ ದೇವ್ರು ಎಲ್ಲಿಂದ ಇರ್ತಾನ ಊಟ ಮಾಡತಾನ ಇರ್ತಾವ ಊಟ ಮಾಡಿದ ಮ್ಯಾಗ ಮುದುಕಿ ಗಂಜಿಸಿ ಹಂಗ ಹೋಗ್ತದ ದೇವ್ರ ಅಂತಕ್ಕಂಥ ಮುಂದೆ ಬರ್ತಾವ ಗಾಬರಿಯಾಗಿ ಸಂಗವ ಕೊಟ್ಟಿಗೆ ಒಳಗಿನ ಪಾಣ ಕೂದಲ ಬಿಚ್ಚಿ ಕುಂತ ಪಾಣಿನ ಮ್ಯಾಲೆ ಕೂದಲ ಬಿಚ್ಚಿ ಕುಂತ ಪಾಣಿನ ಮ್ಯಾಲೆ
ಹೌದು ಇದು ಆಕಾಶ ಮನುಗಳು ಹೇಳಿದ್ರು.